ಎಲ್ರಿಗೂ ನಮಸ್ಕಾರ. ನಾನು ಸುನೀತಾ. ಇವಾಗಿನ ಜೀವನ ಶೈಲಿಯಲ್ಲಿ ಆರೋಗ್ಯನ ಕಾಪಾಡಿಕೊಂಡು ಜೀವನ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ಒಂದು ಉದ್ದೇಶನ ಗಮನದಲ್ಲಿಟ್ಕೊಂಡು ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಸಹಾಯ ಆಗಲಿ ಅಂತ ಹೇಳಿ ಒಂದು ಮಿಲೆಟ್ ಪೌಡ್ರನ್ನ ರೆಡಿ ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಮತ್ತು ಯಾವೆಲ್ಲ ಪದಾರ್ಥಗಳನ್ನು ಬಳಸ್ತೀನಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಇದಕ್ಕೆ ನಾನೊಂದು 35 ಬಗೆಯ ಐಟಮ್ಸನ್ನು ಬಳಸ್ತೀನಿ. ಅದರಲ್ಲಿ ಮಿಲೆಟ್ಸ್ ಬರುತ್ತೆ, ಡ್ರೈ ಫ್ರೂಟ್ಸ್ ಬರುತ್ತೆ, ಸೀಡ್ಸು ಮತ್ತು ಈ ಕಾಳುಗಳು, ಧಾನ್ಯಗಳು ಇದೆಲ್ಲ ಬರುತ್ತೆ. ಮೊದಲು ಇದನ್ನೆಲ್ಲ ತಂದು ಚೆನ್ನಾಗಿ ಒಂದು 3-4 ಸರಿ ತೊಳಿಬೇಕಾಗತ್ತೆ. ಯಾಕೆಂದರೆ ನಾನು ಈ ಕಾಳುಗಳನ್ನೆಲ್ಲ ಮೊಳಕೆ ಕಟ್ಟೋದ್ರಿಂದ ಮೊಳಕೆ ಕಟ್ಟೋದಕ್ಕೆ ಅನ್ಪಾಲಿಷ್ಡ್ ಕಾಳುಗಳೇ ಆಗಿರಬೇಕು. ಪಾಲಿಷ್ಡ್ ಆಗಿದ್ದರೆ ಅದು ಮೊಳಕೆ ಬರಲ್ಲ. ಅದಕ್ಕೋಸ್ಕರ ಅನ್ಪಾಲಿಷ್ಡ್ ಕಾಳುಗಳು ತರೋದ್ರಿಂದ ಅದರಲ್ಲಿ ಸ್ವಲ್ಪ ಧೂಳು ಮತ್ತು ಮಣ್ಣೆಲ್ಲ ಇರುತ್ತೆ. ಸೊ ಅದಕ್ಕಾಗಿ 3-4 ಸರಿ ತೊಳಿಬೇಕಾಗತ್ತೆ. ತೊಳೆದಾದ್ಮೇಲೆ ಇದನ್ನು ಒಂದು 10-12 ಗಂಟೆ ಕಾಲ ಇದನ್ನು ಚೆನ್ನಾಗಿ ನೆನೆಸಿಡಬೇಕಾಗತ್ತೆ. ನೆನೆಸಬೇಕಾದ್ರೆ ನಾನು ಸ್ವಲ್ಪ ಇದಕ್ಕೆಲ್ಲದಕ್ಕೂ ಒಂದೊಂದು ಕುಡಿ ತುಳಸಿನ ಹಾಕ್ತೀನಿ. ಬಿಕಾಸ್ ಅದರಲ್ಲಿರೋ ಬ್ಯಾಕ್ಟೀರಿಯಾ ಏನಾದರೂ ಕಂಟೆಂಟ್ ಇದ್ದರೆ ಹೋಗಲಿ ಅನ್ನೋ ಉದ್ದೇಶದಿಂದ. ನಂತರ ಇದನ್ನು ಕಾಟನ್ ಬಟ್ಟೆಯಲ್ಲಿ ಕಟ್ಟಿಡಬೇಕು. ಮೊಳಕೆ ಕಟ್ಟೋ ಪ್ರೋಸೆಸ್ ಎಲ್ರಿಗೂ ಗೊತ್ತಿರುತ್ತೆ. ಅದನ್ನು ಮೊಳಕೆ ಕಟ್ಟಬೇಕಾಗತ್ತೆ. ಮೊಳಕೆ ಕಟ್ಟೋದು ಸ್ವಲ್ಪ ರಿಸ್ಕು, ಆದ್ರೂ ಮೊಳಕೆ ಕಟ್ತೀನಿ. ಬಿಕಾಸ್ ಆಫ್ ಮೊಳಕೆ ಕಟ್ಟೋದ್ರಿಂದ ಕಾಳುಗಳಿರೋವಂಥ ಹೆಲ್ತ್ ಬೆನಿಫಿಟ್ಟು ಸ್ವಲ್ಪ ಜಾಸ್ತಿ ಸಿಗಲಿ ಅನ್ನೋ ಉದ್ದೇಶದಿಂದ. ನೆಕ್ಸ್ಟು ಪ್ರೋಸೆಸ್ ಇದನ್ನು ಒಣಗಿಸ್ಬೇಕು. ಒಣಗಿಸೋದಕ್ಕೆ ತುಂಬ ಬಿಸಿಲು ಇರಬಾರ್ದು ಮತ್ತು ತುಂಬ ನೆರಳು ಇರಬಾರ್ದು. ಬಿಕಾಸ್ ಅದರಲ್ಲಿರೋ ಡ್ರೈ ಆಗಬೇಕು, ನೀರು ಐಟಮ್ಸ್ ಎಲ್ಲ ಸ್ವಲ್ಪ ಡ್ರೈ ಆಗಬೇಕಾಗತ್ತೆ. ನೆಕ್ಸ್ಟು ಅದನ್ನು ಒಂದು 3-4 ಡೇಸು ನೆರಳಲ್ಲಿ ಸ್ವಲ್ಪ ಒಣಗಿಸ್ಬೇಕಾಗತ್ತೆ. ನೆಕ್ಸ್ಟು ಮೇಯ್ನ್ ಪ್ರೋಸೆಸ್ ಅಂದರೆ ಇದನ್ನು ಹುರಿಯೋದಕ್ಕೆ ನಾನು ಗ್ಯಾಸ್ ಬಳಸೋದಿಲ್ಲ, ಬೆಂಕಿ ಸೌದೆ ಒಲೆಯಲ್ಲೇ ಹುರಿಯೋದು. ಯಾಕಂದರೆ ಗ್ಯಾಸ್ಗಿಂತ ಸೌದೆ ಒಲೆಯಲ್ಲಿ ಹುರಿಯೋದು ಸ್ವಲ್ಪ ಹೆಲ್ತ್ಗೆ ಬೆನಿಫಿಟ್ ಅಂತ ಅನಿಸುತ್ತೆ. ಮೇಯ್ನಾಗಿ ಹೆಲ್ತ್ ಇಂಟೆನ್ಷನ್ ಇಟ್ಕೊಂಡು ಮಾಡೋದ್ರಿಂದ ಎಲ್ಲೆಲ್ಲಿ ಹೆಲ್ತ್ಗೆ ಸ್ವಲ್ಪ ಜಾಸ್ತಿ ಬೆನಿಫಿಟ್ ಇದೆ, ನನಗೇನೇನು ಅವಕಾಶಗಳಿದೆ ಅದನ್ನು ಬಳಸ್ಕೊಳ್ತಾ ಹೋಗಿದ್ದೀನಿ. ಕಡಿಮೆ ಉರಿ ಇಟ್ಕೊಂಡು ಕಾಳುಗಳು ಏನು ಹಾಳಾಗದೇ ಇರೋ ಥರ, ಹೊತ್ತದೇ ಇರೋ ಥರ ಅದನ್ನು ನೀಟಾಗಿ ಫ್ರೈ ಮಾಡಬೇಕಾಗತ್ತೆ. ಈ ಮಿಲೆಟ್ ಪೌಡ್ರಲ್ಲಿ ಮೇಯ್ನ್ ಅಂತ ಅಂದರೆ ಕಾಳುಗಳನ್ನು ಒಣಗಿಸೋದು ಮತ್ತು ಹುರಿಯೋದು, ಇದೆರಡು ಕರೆಕ್ಟಾಗಿ ಆಯಿತು ಅಂತಂದರೆ ಪೌಡರ್ ಕೂಡ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದನ್ನು ಯಾರೆಲ್ಲ ಯೂಸ್ ಮಾಡ್ಬೋದು ಅಂತಂದರೆ 3 ವರ್ಷದ ಮೇಲ್ಪಟ್ಟು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಮಕ್ಕಳಾಗಿರ್ಬೋದು, ವಯಸ್ಸಾದವರು, ಅಥವಾ ಹೆಲ್ತ್ ಇಶ್ಯೂಸ್ ಇರೋರು, ಬ್ಯಾಚುಲರ್ಸ್ ಆಗಿರ್ಬೋದು, ಅಥವಾ ಈ ಜಿಮ್ಗೆಲ್ಲ ಹೋಗೋರು, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಸ್ಪೆಷಲಿ ಮಕ್ಕಳಿಗೆ ಇದು ತುಂಬ ಯೂಸ್ ಆಗುತ್ತೆ. ಅವುಗಳ ಹೆಲ್ತ್ ಕೂಡ ಬ್ಯಾಲೆನ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ. ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಇಷ್ಟೊಂದು ಐಟಮ್ಸ್ಗಳನ್ನು ಹಾಕಿ ಮಾಡ್ತಾಯಿದ್ದೀವಿ ಅಂದಾಗ ಅದರಲ್ಲಿ ಪ್ರತಿಯೊಂದು ಕಾಳುಗಳಲ್ಲೂ ಕೂಡ ಹೆಲ್ತ್ ಬೆನಿಫಿಟ್ ತುಂಬಾ ಇರುತ್ತೆ. ಹಾಗಾಗಿ ಆರೋಗ್ಯ ಚೆನ್ನಾಗಿರುತ್ತೆ ಅಥವಾ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ಎಲ್ರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಇದನ್ನು ಕುಡಿಯೋದ್ರಿಂದ ಬಾಡಿಗೆ ಏನೇನು ಬೇಕೋ ಖಂಡಿತ ಅದೆಲ್ಲ ಸಿಗುತ್ತೆ ಅಂತ ನನಗನ್ಸುತ್ತೆ. ನಾನು ಕೂಡ ತುಂಬ 2 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ನಾರ್ಮಲಿ ಪ್ರೋಟೀನ್ ಕೊರತೆಯಿಂದ ಆಗುವಂಥ ಪ್ರಾಬ್ಲಮ್ಸ್ಗಳು ಅಂದರೆ ಹೇರ್ ಫಾಲ್ ಆಗಿರ್ಬೋದು, ಸ್ಕಿನ್ ಪ್ರಾಬ್ಲಮ್ಸು, ಈ ಥರದ ಸುಸ್ತು, ಟಯರ್ಡ್ ಆಗೋವಂಥದ್ದು, ಈ ಥರದ್ದೆಲ್ಲ ಪ್ರಾಬ್ಲಮ್ಗಳು ಖಂಡಿತ ಸಾಲ್ವ್ ಆಗುತ್ತೆ ಇದರಲ್ಲಿ. ಈಗ ನಾವು ಡೈಲಿ ಡ್ರೈ ಫ್ರೂಟ್ಸ್ಗಳನ್ನು ನೆನೆಸ್ಕೊಳ್ತಿರ್ತೀವಿ ಅಥವಾ ಮೊಳಕೆ ಕಾಳುಗಳನ್ನು ತಿಂತೀವಿ ಅಂತಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ಸೊ ನಮಗೊಂದು 2 ಸ್ಪೂನಲ್ಲಿ ಎಲ್ಲನೂ ಡೈಲಿ ಸಿಗುತ್ತೆ ಅಂದಾಗ ಸ್ವಲ್ಪ ರಿಸ್ಕ್ ತೊಗೊಳ್ಳೋದ್ರಲ್ಲಿ ಏನೂ ಅನುಮಾನ ಇಲ್ಲ ಅಂತ ಹೇಳಿ ಅನಿಸುತ್ತೆ. ಇದನ್ನು ಹೇಗೆ ಮಾಡೋದು ಅಥವಾ ಏನೆಲ್ಲ ಬಳಸ್ತೀವಿ ಅನ್ನೋದನ್ನು ನೀವು ಚೆನ್ನಾಗಿ ನೋಡಿದ್ದೀರಾ. ಅದು ಏನೇನು ಐಟಮ್ಸ್ಗಳನ್ನು ಹಾಕ್ತೀನಿ ಅನ್ನೋದು ಸ್ಟಾರ್ಟಿಂಗಲ್ಲೇ ನಿಮಗೆ ಲೇಬಲಲ್ಲಿ ಕಾಣುತ್ತೆ. ಮತ್ತು ಆ ಮಿಲೆಟನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಕೂಡ ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇದೆ. ಸೊ ನೀವು ಇದನ್ನೆಲ್ಲ ನೋಡಿದವರು ನಿಮಗೆ ಖಂಡಿತ ಸಾಧ್ಯ ಆದರೆ ಖಂಡಿತ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಾಡೋಕ್ಕಾಗದೇ ಇರೋರು ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಬೋದು. ಇದ್ರ ಉದ್ದೇಶ ಇಷ್ಟೇ, ಹೆಲ್ದಿ ವೇನಲ್ಲಿ ನಮ್ಮ ಲೈಫನ್ನು ಬದಲಾಯಿಸ್ಕೊಳ್ಳೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ. ಶುಭ ದಿನ.